ವಿದ್ಯಾರ್ಥಿಗಳೇ, 7ನೇ ಸೆಷನ್ನಲ್ಲಿ ಯು ಆಕಾರದ ಸರಾಸರಿ ವೆಚ್ಚದ ರೇಖೆಯ ಬಗ್ಗೆ ನೋಡೋಣ. U-shaped average cost curve. In this session, we are discuss a fundamental concept in microeconomics, that is the U-shaped average cost curve. This concept is essential for understanding how a firm's cost change as it produces more output in the short run. The average cost curve is built from two components such as average fixed cost and average variable cost. Remember, average fixed cost is the fixed cost per unit calculated as TFC divided by Q, and average variable cost, it is the variable cost per unit which derived from TVC divided by quantity of output. So the total average cost is simply the sum of AFC and ABC. Hence, in formula, AC equals AFC plus ABC. U-shaped average cost curve. U ಆಕಾರದ ಸರಾಸರಿ ವೆಚ್ಚದ ರೇಖೆ. ಸರಾಸರಿ ವೆಚ್ಚದ ರೇಖೆಯನ್ನು ಸರಾಸರಿ ಒಟ್ಟು ವೆಚ್ಚ ಅಂತಲೂ ಸಹ ಕರೆಯಲಾಗುತ್ತೆ. ಇದು ಪ್ರತಿ ಘಟಕದ ಉತ್ಪಾದನೆಗೆ ಮಾಡಬೇಕಾಗಿರುವಂತಹ ವೆಚ್ಚವನ್ನ ಪ್ರತಿನಿಧಿಸುತ್ತದೆ. ಒಟ್ಟು ವೆಚ್ಚವನ್ನು ಉತ್ಪನ್ನ ಪ್ರಮಾಣದಿಂದ ಭಾಗಿಸುವ ಮೂಲಕ ಸರಾಸರಿ ವೆಚ್ಚವನ್ನು ಲೆಕ್ಕ ಹಾಕಲಾಗುತ್ತೆ. ಹಾಗಾಗಿ ಸೂತ್ರದಲ್ಲಿ AC equals TC divided by Q ಅಂತಂದು ಹೇಳಬಹುದು. AC ಮುಖ್ಯವಾಗಿ ಎರಡು ಘಟಕಗಳ ಮೊತ್ತ ಆಗಿದೆ. ಅವುಗಳೆಂದರೆ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚ. ಮೊದಲನೇದಾಗಿ ಸರಾಸರಿ ಸ್ಥಿರ ವೆಚ್ಚ ಅಂದ್ರೆ ಪ್ರತಿ ಯೂನಿಟ್ ಉತ್ಪನ್ನವನ್ನು ಉತ್ಪಾದಿಸುವುದಕ್ಕೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವಂತಹ ವೆಚ್ಚವೇ ಸರಾಸರಿ ಸ್ಥಿರ ವೆಚ್ಚ. ಅದೇ ರೀತಿ ಸರಾಸರಿ ಬದಲಾಗುವ ವೆಚ್ಚ ಅಂದ್ರೆ ಪ್ರತಿ ಯೂನಿಟ್ ಉತ್ಪನ್ನವನ್ನು ಉತ್ಪಾದಿಸುವುದಕ್ಕಾಗಿ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವಂತಹ ವೆಚ್ಚ. ಈಗ ಹೇಳಿದಂತಹ ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚಗಳ ಮೊತ್ತವೇ ಸರಾಸರಿ ವೆಚ್ಚ. ಅದರಿಂದ ಸೂತ್ರದಲ್ಲಿ AC ಈಕ್ವಲ್ಸ್ AFC ಪ್ಲಸ್ ABC ಅಂತಂದು ಹೇಳಬಹುದು. ನೆಕ್ಸ್ಟ್, why is the average cost curve is U-shaped? There are two main reasons for U-shaped average cost curve. The first reason is we have the spreading of fixed cost, which causes the average fixed cost to fall. Fixed cost are expenses that don't change with production level, like rent, interest, etc. As we produce more unit than fixed cost, it spread over a larger quantity of output, it making the cost per unit smaller. The second reason is the law of diminishing marginal returns, which causes the average variable cost and marginal cost to rise. Initially, as we add more variable outputs
like labor cost might fall due to things like specialization. However, after a certain point, adding more inputs does not increase the output as much. This is the point of diminishing returns. To produce more, we have to use proportionately more variable inputs, which increases the marginal cost of production. ಸರಾಸರಿ ವೆಚ್ಚದ ರೇಖೆ ಯು ಆಕಾರದಲ್ಲಿರಲು ಕಾರಣವೇನು ಅಂತಂದು. ಮುಖ್ಯವಾಗಿ ಅಲ್ಪಾವಧಿಯ ಸರಾಸರಿ ವೆಚ್ಚದ ರೇಖೆ ಯು ಆಕಾರದಲ್ಲಿರುವುದಕ್ಕೆ ಎರಡು ಪ್ರಮುಖ ಕಾರಣಗಳನ್ನು ನೀಡಬಹುದು. ಮೊದಲನೇದಾಗಿ ಸ್ಥಿರ ವೆಚ್ಚಗಳ ಹಂಚಿಕೆ ಅಥವಾ ಎಎಫ್ಸಿ ಇಳಿಕೆ. ಸ್ಥಿರ ವೆಚ್ಚಗಳು ಅಂದರೆ ಉತ್ಪಾದನೆಯ ಮಟ್ಟವನ್ನು ಲೆಕ್ಕಿಸದೆ ಬದಲಾಗದೇ ಇರುವಂತಹ ವೆಚ್ಚಗಳು ಅಂತಂದು ಹೇಳಬಹುದು. ಉತ್ಪಾದನೆಯು ಕಡಿಮೆ ಮಟ್ಟದಲ್ಲಿ ಪ್ರಾರಂಭವಾದಾಗ ಸಂಪೂರ್ಣ ಸ್ಥಿರ ವೆಚ್ಚವು ಕಡಿಮೆ ಸಂಖ್ಯೆಯ ಸರಕುಗಳ ಮೇಲೆ ಹಂಚಿಕೆಯಾಗಿರುತ್ತೆ. ಇದರಿಂದಾಗಿ ಆರಂಭಿಕ ಹಂತಗಳಲ್ಲಿ ಸರಾಸರಿ ಸ್ಥಿರ ವೆಚ್ಚ ಬಹಳ ಹೆಚ್ಚಾಗಿರುತ್ತೆ. ಉತ್ಪಾದನೆ ಹೆಚ್ಚಿದಂತೆ ಒಟ್ಟು ವೆಚ್ಚ ಹೆಚ್ಚು ಘಟಕಗಳ ಮೇಲೆ ಹಂಚಿಕೆಯಾಗ್ತಾ ಹೋಗುತ್ತೆ. ಇದರಿಂದಾಗಿ ಪ್ರತಿ ಘಟಕದ ಎಎಫ್ಸಿ ನಿರಂತರವಾಗಿ ಇಳಿಕೆಯಾಗ್ತಾ ಹೋಗುತ್ತೆ. ಉತ್ಪನ್ನ ಪ್ರಮಾಣ ಹೆಚ್ಚಿದಂತೆ ಎಎಫ್ಸಿಯು ನಿರಂತರವಾಗಿ ಇಳಿಕೆಯಾಗ್ತಾ ಹೋಗುತ್ತೆ. ಇದರಿಂದಾಗಿ ಎಸಿ ರೇಖೆಯು ಕೆಳಮುಖವಾಗಿ ಚಲಿಸೋದಕ್ಕೆ ಆರಂಭವಾಗುತ್ತೆ, ಕೆಳಮುಖವಾಗಿ ಇಳಿಯುತ್ತೆ. ಎರಡನೇ ಕಾರಣ ಇಳಿಮುಖ ಸೀಮಾಂತ ಪ್ರತಿಫಲಗಳ ನಿಯಮ. ಇದು ಎವಿಸಿ ಮತ್ತು ಎಂಸಿ ಏರಿಕೆಗೆ ಕಾರಣವಾಗುತ್ತೆ. ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮವು ಅಲ್ಪಾವಧಿಯಲ್ಲಿ ಸ್ಥಿರ ಹೂಡುವಳಿಗಳಿಗೆ ಹೆಚ್ಚು ಬದಲಾಗುವ ಹೂಡುವಳಿಗಳನ್ನು ಸೇರಿಸುತ್ತಾ ಹೋದಂತೆ ಬದಲಾಗುವ ಹೂಡುವಳಿಗಳ ಸೀಮಾಂತ ಉತ್ಪಾದಕತೆ ಕಡಿಮೆ ಆರಂಭಿಕವಾಗಿ ಹೆಚ್ಚಾಗಿದ್ರೂ ಸಹ ಅಂತಿಮವಾಗಿ ಕಡಿಮೆಯಾಗೋದಕ್ಕೆ ಆರಂಭವಾಗುತ್ತೆ. ಇದೇ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ. ಆರಂಭದಲ್ಲಿ ಹೆಚ್ಚು ಬದಲಾಗುವ ಹೂಡುವಳಿಗಳನ್ನು ಸೇರಿಸುವುದರಿಂದ ಪ್ರತಿಫಲಗಳು ಹೆಚ್ಚಾಗಿದ್ರೂ ಸಹ ಪ್ರತಿಫಲಗಳು ಹೆಚ್ಚಾಗಿರ್ತವೆ ಮತ್ತು ಸೀಮಾಂತ ಮತ್ತು ಸರಾಸರಿ ವೆಚ್ಚಗಳು ಇಳಿಯಲು ಕಾರಣವಾಗಿರ್ತವೆ. ಆದರೆ ಒಂದು ನಿರ್ದಿಷ್ಟ ಹಂತದ ನಂತರ ಬದಲಾಗುವ ಹೂಡುವಳಿಗಳನ್ನು ಹೆಚ್ಚು ಬಳಸುತ್ತಾ ಹೋದಂತೆ ಉತ್ಪಾದಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದಾಗಿ ಹೆಚ್ಚು ಘಟಕಗಳನ್ನು ಉತ್ಪಾದಿಸಲು ಉದ್ಯಮ ಸಂಸ್ಥೆ ಬದಲಾಗುವಂತಹ ಹೂಡುವಳಿಗಳನ್ನು ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಬಳಸ್ತಾ ಹೋಗುತ್ತೆ. ಇದರಿಂದಾಗಿ ಉತ್ಪಾದನೆಯಲ್ಲಿ ಸೀಮಾಂತ ವೆಚ್ಚ ಹೆಚ್ಚಾಗೋದಕ್ಕೆ ಆರಂಭವಾಗುತ್ತೆ. ಎಂಸಿ ಏರಿಕೆಯಾಗದಂತೆ ಅದು ಅಂತಿಮವಾಗಿ ಸರಾಸರಿ ಬದಲಾಗುವ ವೆಚ್ಚವನ್ನು ಅದಾದ ನಂತರ ಸರಾಸರಿ ವೆಚ್ಚವನ್ನು ಸಹ ಮೇಲಕ್ಕೆ ಬರೋದಕ್ಕೆ ಕಾರಣ ಆಗುತ್ತೆ. ಸ್ಥಿರ ಸಂಖ್ಯೆಯ ಯಂತ್ರಗಳಿಗೆ ಕಾರ್ಮಿಕರನ್ನು ಸೇರಿಸುವ ಬಗ್ಗೆ ಅಂದ್ರೆ ಆರಂಭದಲ್ಲಿ ಕೆಲವು ಕಾರ್ಮಿಕರು ಬಹಳ ದಕ್ಷವಾಗಿರಬಹುದು. ಆದರೆ ಅದೇ ಯಂತ್ರಗಳಿಗೆ ಹೆಚ್ಚು ಅನುಪಾತದಲ್ಲಿ ಕಾರ್ಮಿಕರನ್ನ ನೇಮಕ ಮಾಡ್ತಾ ಹೋದಂತೆ ಕಾರ್ಮಿಕರ ಕಡಿಮೆ ಉತ್ಪಾದಕತೆಗೆ ಮತ್ತು ಪ್ರತಿ ಯೂನಿಟ್ಗೆ ಹೆಚ್ಚಿನ ವೆಚ್ಚಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಸ್ಟೇಜಸ್ ಆಫ್ U-shaped AC curve. The U-shaped AC curve can be broken down into three distinct stages. These are: the first is falling AC in initial stage. At low level of output, average fixed cost is high, but it falls sharply as we increase production. And the second stage is the minimum AC in optimal point. Here,
average fixed cost is still falling, but average variable cost has started to rise due to diminishing returns. At this point, the firm is operating at its most efficient output level. The third stage is raising AC in later stage. The law of diminishing marginal returns dominate in this stage. The average variable cost is rising much faster than average fixed cost, which is falling, which causes the total average cost to increase. ಯು ಆಕಾರದ ಎಸಿ ರೇಖೆ 3 ಹಂತಗಳ ಮೂಲಕ ಸಾಗುತ್ತೆ. ಮೊದಲನೇದಾಗಿ ಇಳಿಯುತ್ತಿರುವಂತಹ ಎಸಿ, ಇದನ್ನ ಆರಂಭಿಕ ಹಂತ ಅಂತಂದು ಹೇಳಬಹುದು. ಅಂದ್ರೆ ಕಡಿಮೆ ಉತ್ಪನ್ನ ಇದ್ದಂತಹ ಸಂದರ್ಭದಲ್ಲಿ ಎಎಫ್ಸಿ ಮತ್ತು ಎವಿಸಿಗಳು ಸಾಮಾನ್ಯವಾಗಿ ಹೆಚ್ಚಾಗಿರ್ತವೆ. ಆದರೆ ಉತ್ಪಾದನೆ ಹೆಚ್ಚಾಗುತ್ತಾ ಹೋದಂತೆ ಎಎಫ್ಸಿ ತೀವ್ರವಾಗಿ ಇಳಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ಇದರ ಜೊತೆಗೆ ಎವಿಸಿಯು ಸಹ ಬದಲಾಗುವಂತಹ ಉತ್ಪಾದನಾಂಗಗಳ ಹೆಚ್ಚುತ್ತಿರುವ ಪ್ರತಿಫಲದ ಕಾರಣದಿಂದಾಗಿ ಆರಂಭದಲ್ಲಿ ಇಳಿಕೆಯಾಗೋದಕ್ಕೆ ಪ್ರಾರಂಭಿಸುತ್ತೆ. ತೀವ್ರವಾಗಿ ಇಳಿಯುತ್ತಿರುವಂತಹ ಎಎಫ್ಸಿ ಮತ್ತು ಬಹುಶಃ ಇಳಿಯುತ್ತಿರುವಂತಹ ಎವಿಸಿಗಳ ಸಂಯೋಜನೆಯ ಕಾರಣದಿಂದಾಗಿ ಎಸಿ ರೇಖೆ ಇಳಿಕೆಯಾಗೋದಕ್ಕೆ ಆರಂಭಿಕ ಹಂತದಲ್ಲಿ ಆರಂಭ ಆಗುತ್ತೆ. ಎರಡನೇ ಹಂತ ಕನಿಷ್ಠ ಎಸಿ ಅಥವಾ ಆದರ್ಶ ಹಂತ ಅಥವಾ ಅತ್ಯುತ್ತಮ ಬಿಂದು ಅಂತಂದು ಹೇಳಬಹುದು. ಎರಡನೇ ಹಂತದಲ್ಲಿ ಉತ್ಪಾದನೆ ಹೆಚ್ಚುತ್ತಾ ಹೋದಂತೆ ಎಎಫ್ಸಿ ಇಳಿಕೆಯಾಗ್ತಲೇ ಇರುತ್ತೆ. ಆದರೆ ಇಳಿಮುಖ ಪ್ರತಿಫಲ ನಿಯಮದ ಕಾರಣದಿಂದಾಗಿ ಎವಿಸಿ ಅಂತಿಮವಾಗಿ ಈ ಹಂತದಲ್ಲಿ ಏರಿಕೆಯಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇಳಿಯುತ್ತಿರುವಂತಹ ಎಎಫ್ಸಿಯು ಏರುತ್ತಿರುವಂತಹ ಎವಿಸಿಗೆ ನಿಖರವಾಗಿ ಸರಿದೂಗಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಎಸಿ ರೇಖೆಯು ತನ್ನ ಕನಿಷ್ಠ ಬಿಂದುವನ್ನು ತಲುಪುತ್ತೆ. ಇದು ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಗೆ ಅತ್ಯಂತ ಪರಿಣಾಮಕಾರಿ ಉತ್ಪಾದನಾ ಮಟ್ಟವನ್ನು ಸೂಚಿಸುವಂತಹ ಒಂದು ಹಂತವಾಗಿದೆ. ಇದೇ ಆದರ್ಶ ಹಂತ. ಈ ಹಂತದಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ವೆಚ್ಚದ ರೇಖೆಯನ್ನು ಕೆಳಗಿನಿಂದ ಛೇದಿಸಿ ಮೇಲಕ್ಕೆ ಚಲಿಸುತ್ತೆ. ಮೂರನೇ ಹಂತ ಏರುತ್ತಿರುವಂತಹ ಎಸಿ, ಕೊನೆಯ ಹಂತ. ಈ ಹಂತದಲ್ಲಿ ಎಸಿ ಕನಿಷ್ಠ ಬಿಂದುವನ್ನು ತಲುಪಿದ ನಂತರ ಇಳಿಮುಖ ಪ್ರತಿಫಲ ನಿಯಮದ ಕಾರಣದಿಂದಾಗಿ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ಎವಿಸಿ ಮತ್ತು ಎವಿಸಿ ರೇಖೆಯು ಇಳಿಕೆಯಾಗುವುದಕ್ಕಿಂತ ತೀವ್ರವಾಗಿ ಹೆಚ್ಚಾಗೋದಕ್ಕೆ ಆರಂಭವಾಗುತ್ತೆ. ಈ ಪರಿಣಾಮದಿಂದಾಗಿ ಎಸಿ ರೇಖೆಯು ಸಹ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ಈ ಹಂತದಲ್ಲಿ ಉದ್ಯಮ ಸಂಸ್ಥೆ ತನ್ನ ದಕ್ಷತೆಯನ್ನು ಕಳೆದುಕೊಳ್ಳುತ್ತೆ ಮತ್ತು ಹೆಚ್ಚುವರಿ ಘಟಕಗಳನ್ನು ಉತ್ಪಾದಿಸುವುದು ದುಬಾರಿಯಾಗ್ತಾ ಹೋಗುತ್ತೆ. ಅಂದ್ರೆ ಹೆಚ್ಚು ಉತ್ಪಾದನಾಂಗಗಳನ್ನು ನೇಮಿಸಿಕೊಂಡಂತೆ ಹೆಚ್ಚುವರಿಯಾಗಿ ನೇಮಿಸಿಕೊಂಡಂತಹ ಉತ್ಪಾದನಾಂಗಗಳ ಉತ್ಪಾದಕತೆ ಕಡಿಮೆಯಾಗ್ತಾ ಹೋಗುತ್ತೆ. ನೆಕ್ಸ್ಟ್ we explain U-shaped average cost curve with the help of this diagram. The diagram represents the cost curve we have been talking about. Let's look at the curve. The red curve is the average fixed cost, which continuously fall and get closer to y-axis. The green curve is the average variable cost. It's U-shaped, first falling and then rising. The blue curve is the average cost, which is also U-shaped and always
always sits above the ABC curve. The black curve is the marginal cost curve. It's also U-shaped. It notice how it intersects the ABC curve at its minimum point. Crucially, the marginal cost curve also intersects the AC curve at its lowest point. This is the key relationship between these AFC, ABC, AC and MC curves. ರೇಖಾಚಿತ್ರದಂತೆ AFC ರೇಖೆ ಕೆಂಪು ಬಣ್ಣದಿಂದ ತೋರಿಸುವಂತಹ AFC ರೇಖೆಯು ನಿರಂತರವಾಗಿ ಇಳಿಕೆಯಾಗುತ್ತಿರುವಂತಹ ರೇಖೆಯಾಗಿದೆ. ಅಂದರೆ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ AFCಯು y ಅಕ್ಷಕ್ಕೆ ಹತ್ತಿರವಾಗ್ತಾ ಹೋಗುತ್ತೆ. ಅದೇ ರೀತಿ ABC ರೇಖೆ ABC ರೇಖೆಯು ಸಹ U ಆಕಾರದಲ್ಲಿರುತ್ತೆ. ಮೊದಲು ಇಳಿಕೆಯಾಗುತ್ತೆ, ಆ ನಂತರ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. ಹಾಗೂ MC ರೇಖೆಯು ಸಹ U ಆಕಾರದಲ್ಲಿದ್ದು ABCಗಿಂತ ಹೆಚ್ಚು ವೇಗವಾಗಿ ಇಳಿಕೆಯಾಗುತ್ತೆ ಮತ್ತು ABCಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತೆ. ನಂತರ ABCಗಿಂತ ಹೆಚ್ಚು ತೀವ್ರವಾಗಿ ಏರಿಕೆಯಾಗೋದಕ್ಕೆ ಆರಂಭವಾಗುತ್ತೆ. AC ರೇಖೆಯು ಸಹ U ಆಕಾರದಲ್ಲಿದೆ. ಯಾವಾಗಲೂ AC ರೇಖೆಯು ABC ರೇಖೆಗಿಂತ ಮೇಲ್ಭಾಗದಲ್ಲಿನೇ ಇರುತ್ತೆ. ಏಕೆಂದರೆ AC ABC ಮತ್ತು AFCಗಳ ಮೊತ್ತ ಆಗಿರೋದ್ರಿಂದ. ಮತ್ತು AC ರೇಖೆಯ ಕನಿಷ್ಠ ಬಿಂದುವು ABC ರೇಖೆಯ ಕನಿಷ್ಠ ಬಿಂದುವಿಗಿಂತ ಹೆಚ್ಚಿನ ಉತ್ಪಾದನಾ ಮಟ್ಟದಲ್ಲಿ ಸಂಭವಿಸುತ್ತೆ. ಏಕೆಂದರೆ ಅದು ಇಳಿಕೆಯಾಗುತ್ತಿರುವಂತಹ ABCಯಿಂದ ಸ್ವಲ್ಪ ಸಮಯದವರೆಗೆ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೆ AC ರೇಖೆ. MC ರೇಖೆಯು AC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತೆ. ಹೀಗೆ U ಆಕಾರದ ರೇಖೆಗಳು, ಅದರಲ್ಲೂ U ಆಕಾರದ ಸರಾಸರಿ ವೆಚ್ಚದ ರೇಖೆ ಉದ್ಯಮಕ್ಕೆ ಹಲವು ರೀತಿಯಲ್ಲಿ ಸಹಾಯಕ್ಕೆ ಬರುತ್ತೆ. ಮುಖ್ಯವಾಗಿ ಅಲ್ಪಾವಧಿಯ ಉದ್ಯಮದ ವೆಚ್ಚದ ರಚನೆಯನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ, ಅತ್ಯುತ್ತಮ ಉತ್ಪಾದನಾ ಮಟ್ಟವನ್ನು ಅಥವಾ ಆದರ್ಶ ಉತ್ಪನ್ನ ಮಟ್ಟವನ್ನು ನಿರ್ಧಾರ ಮಾಡೋದಿಕ್ಕೆ ಮತ್ತೆ ಬೆಲೆಯನ್ನು ನಿಗದಿ ಮಾಡೋದಿಕ್ಕೆ ಈ U ಆಕಾರದ ವೆಚ್ಚದ ರೇಖೆಗಳು ಸಹಾಯಕ್ಕೆ ಬರ್ತವೆ. ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ U ಆಕಾರದ ಸರಾಸರಿ ವೆಚ್ಚದ ರೇಖೆಯ ಬಗ್ಗೆ ನಾವು ತಿಳಿದುಕೊಂಡ್ವಿ. ಥ್ಯಾಂಕ್ ಯು.